2 ಟೀ ವಿತೌಟ್. ಒಂದು ಟೀ. ಶುಗರ್ ಬೇಡ. ತಗೊಳ್ಳಿ. ಅಣ್ಣ, ಇಲ್ಲಿಂದ ಚನ್ನಪಟ್ಟಣಕ್ಕೆ ಹೇಗೆ ಹೋಗೋದು? ಇನ್ ಮುಂದೆ ಜೀಪ್ ಸಿಗೋದಿಲ್ಲ, ಲಾರಿ ಬರುತ್ತೆ. ಲೋಡ್ ತರಕ್ಕೆ ಹೋಗೋ ಲಾರಿ ಅವ್ರಿಗೆ ಸ್ವಲ್ಪ ಚಿಲ್ಲರೆ ಕಾಸು ಕೊಟ್ರೆ ಸಾಕು. ಸರಿ. ಯಾವೂರು? ರಾಯಚೂರು. ರಮಣ, ಟೀ ಹೇಳ. ಟೀ ಕುಡಿತಾ ಇದ್ರೆ ಅದ್ರ ಖುಷಿನೇ ಬೇರೆ. ನಿಮ್ಮನ್ ಕೇಳ್ಕೊಂಡು ಯಾರೋ ಬಂದಿದ್ರು. ಯಾರು ಅಂತ ಗೊತ್ತಿಲ್ಲ, ಕೆರೆ ಹತ್ರ ಹೋಗಿದ್ದಾರೆ. ರಾವುತರ್. ಬಲರಾಮ. ಏನೋ ಒಂಥರ ಗೊತ್ತಿಲ್ಲದೆ ಇರೋಂಥ ಭಯ. ವಯಸ್ಸಾಗಿರೋದಕ್ಕೆ ಬಂದಿದೆ ಅಂತ ನನಗೆ ನಾನೇ ಸಮಾಧಾನ ಮಾಡ್ಕೊಂಡಿದ್ದೀನಿ. ಆದರೆ ರೆಡ್ಡಿ ಎಲ್ಲ ವಿಷಯ ಗೊತ್ತಾಗಿರೋದ್ರಿಂದ ನನ್ನೊಳಗೆ ರೆಡ್ಡಿ ಮಗ, ಅವನ ಹೆಂಡತಿ, 3 ಜನರನ್ನು ಫಾರ್ಮ್ ಹೌಸಲ್ಲಿ ಸಾಯಿಸಿದ್ದಾರೆ. ಏನಕ್ಕೆ, ಯಾಕೆ ಅಂತ ಯಾರಿಗೂ ಗೊತ್ತಿಲ್ವೇ? ಮೊದಲು ನಾಯಕ್ ಸರ್, ಆಮೇಲೆ ಮೋಹನ್ ರಾವ್, ಈಗ ರೆಡ್ಡಿ. ಉಳಿದಿರೋದು ನಾವಿಬ್ರು ಮಾತ್ರ. ರಾಮ್, ನಾಯಕು ಆಕ್ಸಿಡೆಂಟಿಂದಾನೇ ಸತ್ತಿರಬಹುದು. ಎಲ್ಲ ಸತ್ತು 17 ವರ್ಷ ಆದ್ಮೇಲೆ ಮೋಹನ್ ರಾವ್, ಕರೆಕ್ಟಾಗಿ 8 ತಿಂಗಳು. ಈಗ ರೆಡ್ಡಿ. ಮೋಹನ್ ರಾವ್, ನಾಯಕ್ ಸರ್, ಇವರಿಬ್ರು ಸತ್ತಿರೋದು ಕಾರ್ ಆಕ್ಸಿಡೆಂಟಿಂದ. ಅದೇ ತಾನೇ ಹೇಳ್ತಿರೋದು. ಹಾಗೇನೆ ಪ್ರಪಂಚ ನಂಬ್ತಿರೋದು. ಆದರೆ ಆ 2 ಪ್ಲಾನ್ಡ್ ಮರ್ಡರೇನೆ. ರಾಮ, ನಮ್ಮ ಹಿಂದೆ ಅವರೇ ನೆರಳಾಗಿದ್ದಾರೆ. ಐ ಆಮ್ ಶೋರ್ ಅಬೌಟ್ ಇಟ್. ರಾಮ, ಏನೋ ಗೊತ್ತಿಲ್ಲ, ಮೊದಲಿದ್ದ ಧೈರ್ಯ ಎಲ್ಲ ಈಗಿಲ್ಲ. ಈಗೆಲ್ಲ ಏನು ನೋಡಿದ್ರು ಒಂದು ಭಯನೇ ಇದೆ ಕಣೋ. ಹೋದ ತಿಂಗಳೇನೆ ನಾನು ಕುಟುಂಬದ ಜೊತೆಗೆ ರಾಯಚೂರಿಗೆ ಹೋಗಿ ಸೆಟ್ಲಾದೆ. ಯಾಕಂದರೆ ಅಲ್ಲೇ ತಾನೇ ನನ್ನ ರಿಲೇಷನ್ ಎಲ್ಲ ಇರೋದು. ರೆಡ್ಡಿ ಸುದ್ದಿ ಕೇಳಿದ್ಮೇಲೆ ನಾನು ನಿನ್ನನ್ನೇ ನೆನೆಸ್ಕೊಂಡಿದ್ದು. ಆದರೆ ಎಲ್ಲಿದೆಯಾ, ಏನು ಮಾಡ್ತಿದ್ಯಾ ಅಂತ ಒಂದು ಸುದ್ದಿನೂ ನನಗಿರಲಿಲ್ಲ. ದೇವ್ರ ದಯದಿಂದ ಅದೇ ಸಮಯದಲ್ಲಿ ನಮ್ಮ ಫ್ರೆಂಡ್ ರಾಮಚಂದ್ರ ಇದಾನಲ್ಲ, ಅವನ್ನ ಮೀಟ್ ಮಾಡಿದೆ. ಅವನೇ ನಿನ್ನ ಬಗ್ಗೆ ಎಲ್ಲ ಡೀಟೇಲ್ಸು ಹೇಳಿದ್ರು. ರಾಮ, ಹುಷಾರಾಗಿರ್ಬೇಕು. ಅಯ್ಯೋ ರಾವುತರ್ ಸರ್, ನೀವು ಮಾಡಿದ ಸ್ವಲ್ಪನೂ ಸರಿ ಇಲ್ಲ. ಎಷ್ಟು ವರ್ಷ ಆದ್ಮೇಲೆ ಭೇಟಿ ಮಾಡ್ತಿದೀವಿ, ನೀವೊಂದು ಮಾತು ಹೇಳ್ದಲ್ಲೇ ಬಂದ್ಬಿಟ್ಟಿದ್ದೀರಾ. ಮಾದಪ್ಪ, ಈಗ ನಾನು ಬಂದಿದ್ದಕ್ಕೆ ಲೆಕ್ಕ ಇಟ್ಕೋಬೇಡ. ಮುಂದಿನ ಸರಿ ಫ್ಯಾಮಿಲಿ ಜೊತೆ ಖಂಡಿತ ಬರ್ತೀನಿ. ಗಂಗಾನ ಚಿಕ್ಕ ವಯಸ್ಸಲ್ಲಿ ನಾನು ನೋಡಿದ್ದು. ತುಂಬ ದಿನ ಆಯಿತು, ಚೆನ್ನಾಗಿ ಬೆಳೆದಿರ್ಬೇಕಲ್ಲ. ನಾನು ಮುಂದಿನ ಸಲ ಬಂದಾಗ ಖಂಡಿತ ಭೇಟಿ ಆಗ್ತೀನಿ. ಬರಲಾ ಮಾದಪ್ಪ?
ಈ ಮನುಷ್ಯನ್ ನೋಡ್ತಾ ಇದ್ರೆ ಮುಂಚೆ ತರ ಇಲ್ಲ. ಕೂದ್ಲುದ್ರೋಗಿದೆ, ವಯಸ್ಸಾಗಿದೆ, ಯಾರು ಅಂತಾನೆ ಕಂಡು ಹಿಡಿಯಕ್ಕಾಗ್ಲಿಲ್ಲ. ಅವ್ರು ಸುಮ್ಮನೆ ತಾನೇ ಬಂದಿದ್ದು ತಾನೇ? ಸುಮ್ಮನೆ ಬಂದಿದ್ರು. ಯಾರದು? ಓ, ಏನು? ನನಗೆ ಮಗಳಿಗೊಂದು ಫೋನ್ ಮಾಡಬೇಕಿತ್ತು. ನೀವೇನು ಅನ್ಕೊಳ್ಳಿಲ್ಲ ಅಂದ್ರೆ. ಲೇ, ಅರ್ಧ ರಾತ್ರಿಲಿ ಯಾವ ಬೂತ್ ಇರುತ್ತೋ? ಸರಿ, ಮಲ್ಕೊಳ್ಳಿ. ಅಲ್ವೋ? ರಾಮ, ಏನಾಯ್ತು? ಏನ್ ಸಮಸ್ಯೆ? ಏನೂ ಇಲ್ಲ. ನಿನ್ ಮಗಳ ವಿಷಯದಲ್ಲಿ ನಿನ್ಗೇನೋ ಒಂದು ಭಯ ಇದೆ. ನಾನು ಅದನ್ನು ತುಂಬಾ ಸಲ ನೋಡಿದ್ದೀನಿ. ಏನೋ ಅದು? ಅದೇನು ಅಂತ ಹೇಳೋ. ಏನೂ ಇಲ್ಲ, ಏನೂ ಇಲ್ಲ. ನನಗೆ ಯಾಕೋ ಒಂಥರ ಆಗ್ತಾ ಇದೆ. ಈಗಾಗಲೇ ತುಂಬಾ ಅನುಭವಿಸಿದ್ಯೋ. ಇನ್ಮೇಲಾದ್ರೂ ಹೀಗೆ ಚಿಂತೆ ಮಾಡೋದನ್ನ ನಿಲ್ಸು. ಎಲ್ಲಾದ್ರೂ ಸ್ವಲ್ಪ ಸೆಟ್ಲ್ ಆಗೋದ್ರ ಬಗ್ಗೆ ಯೋಚಿಸೋ. ಒಂದು ಸ್ವಂತದ ಮನೆ, ನಿನ್ ಮಗಳ ಕನಸು ಕೂಡ ಅದೇ ಅಲ್ವೇನೋ? ಮೊದಲು ಅವಳ ವಿದ್ಯಾಭ್ಯಾಸ ಮುಗಿಬೇಕು. ಕಾವೇರಿ ಆಸೆ ಪಟ್ಟಿರೋ ಥರ ಅವಳು ಡಾಕ್ಟರ್ ಆಗಬೇಕು. ಆಮೇಲೆ ಅವಳಿಗೆ ಒಳ್ಳೆ ಜೀವನ. ಆಮೇಲೆ ಏನಾಗುತ್ತೆ ಅಂತ ಯಾರಿಗೇನು ಗೊತ್ತು? ಅಯ್ಯೋ, ಬಂಡೆ ಥರ ಅಲ್ಲಾಡದೆ ಕೂತಿದ್ದಾನೆ. ಏಯ್, ಆ ಸರ ಏನಾಯ್ತು ಅಂತ ನೋಡೋ. ಓ, ಕಿವುಡನ ಹತ್ರ ಹೇಳಿ ಏನು ಪ್ರಯೋಜನ? ಯಾರಾದರೂ ನೋಡ್ಬಿಟ್ರ? ಇಲ್ಲ, ಏನು ತೊಂದರೆ ಇಲ್ಲ. ಭಗವಂತ, ಇವತ್ತು ಚೆನ್ನಾಗಿರ್ಬೇಕಪ್ಪ. ಸ್ವಾಮಿ, ಮತಾಯಿ ಸ್ವಾಮಿ, ಇಲ್ಲಿ 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 ಈ ಕಡೆ ಇಲ್ಲಿ. ಸ್ವಾಮಿ ನಮಸ್ಕಾರ. ಬಾ ಇಲ್ಲಿ. ಸ್ವಾಮಿ ಆಶೀರ್ವಾದ ತಗೊಳ್ಳೋದಕ್ಕೆ ನಾನು ಕಾಯ್ತಾ ಇದ್ದೆ. ನಿನ್ಗೆ ಯಾಕದೆಲ್ಲ? ಆಶೀರ್ವಾದ ಮಾಡಿ. ಚೆನ್ನಾಗಿರ್ಬೇಕು 100 ಕಾಲ. ಮನದರ್ಸಿಗೂ ಆಶೀರ್ವಾದ ಮಾಡಿ. ಎಲ್ಲಿ ಏನು ಕಾಣಿಸ್ತಿಲ್ಲ? ಅವಳು ಬೈಸನ್ ವ್ಯಾಲಿಯಲ್ಲಿ ಇದ್ದಾಳೆ. ಹೌದಾ? ಸರಿ, ಹಾಗಾದ್ರೆ ಸರಿ, ಆಶೀರ್ವಾದ ಮಾಡ್ತೀನಿ. ಚೆನ್ನಾಗಿರ್ತಾಳೆ. ಸ್ವಾಮಿ ಆಶೀರ್ವಾದ. ಒಂದ್ ನಿಮಿಷ ನಿಂತ್ಕೋ. ಏನಿದು ಕೆಟ್ಟ ಧ್ವನಿ? ನಿಂಬೆ ನೀರಿಲ್ಲ ಅಂದ್ರೂ ಶುದ್ಧವಾದ ನೀರಲ್ಲಿ ಕುಡಿದ್ರೇನೆ ಸರಾಯಿ ಮಹಿಮೆ ನಮಗ್ ಸಿಗೋದಲ್ವಾ? ನನಗೊಂದ್ 90 ಕೊಡ್ತೀಯಾ? ಓ, ತಗೊಳ್ಳಿ ಗ್ಲಾಸ್. ಏನಾಯ್ತು ಸ್ವಾಮಿ? ನಿಮ್ಗೆ ಯಾರಾದ್ರೂ ಏನಾದ್ರೂ ಮಾಡಿದ್ರಾ? ಹೇಳ್ತೀನಿ. ಚನ್ನಪಟ್ಟಣ ರಾಜಮ್ಮನ್ಗೆ ಒಂದು ಪುತ್ರ ಭಾಗ್ಯ ಆಗ್ಲಿ ಅಂತ ಆಶೀರ್ವಾದ ಮಾಡಕ್ ಹೋಗಿದ್ದೆ. ಆಶೀರ್ವಾದ ಮಾಡುವಾಗ ರಾಜಮ್ಮನ್ ಬೆನ್ನು ನಾನು ನೋಡ್ದೆ ಅಂತ ಹೇಳಿ ನನ್ನ ಬಗ್ಗಿಸ್ಕೊಂಡು ಸರಿಯಾಗಿ ಬಾರ್ಸಾಕ್ಬಿಟ್ಲು ಕಣೋ. ಇನ್ನೊಂದು 90 ಹಾಕ್ತೀಯಾ? ಅಷ್ಟೇ ತಾನೆ. ಇದು ಇದು ಊರವ್ರಿಗೆಲ್ಲ ಆಶೀರ್ವಾದ ಮಾಡ್ತಿರೋ ನಾನು ನನಗ್ ನಾನೇ ಆಶೀರ್ವಾದ ಮಾಡ್ಕೊಳ್ಳೋದಕ್ ಮರ್ತೋದೆ. ಗುರುಗಳೇ, ಏನಿದು ರುಚಿ ಬೇರೆ ತರ ಇದೆ? ಹೋಮಿಯೋಪತಿ. ಇದು ಮೇಯ್ನು, ಇದು ಬ್ಯಾಟ್ರಿ. ಅದೇ ಪಿಳ್ಳೆ ಕೊಡೋ ಸಾರಾಯಿ. ಹತ್ಕೊಂಡು ಉರಿತಾ ಇದೆ ಅಲ್ವಾ? ಹರಿ ಓಂ. ಈಗ ಸ್ವಾಮಿಗೆ ಧ್ಯಾನ ಮಾಡೋ ಸಮಯ ಬಂದಿದೆ. ನೀನು ಹೋಗಪ್ಪ ಸ್ವಾಮಿ. ಸದ್ಯ ಅವನು ಹೋದ. ಯಾರಿಗೂ ಗೊತ್ತಿಲ್ಲದೆ ಬಚ್ಚಿಡ್ತೀಯ?
ಬಾ ಮೇಲೆ. ಅಯ್ಯೋ ನನ್ನ ಮುದ್ದು ಬಂಗಾರ.